ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ಯೇಸು ಸ್ವಾಮಿ ಹೆಸರಿನ ಮೇಲೆ ನಾನು ವಂದಿಸುತ್ತೇನೆ. ಈಗ ದೇವರು ನಮಗೋಸ್ಕರ ಒಂದು ಮಾತನ್ನು ತಿಳಿಸಲಿಕ್ಕೆ ಹೋಗುತ್ತಾರೆ. ಅವುಗಳನ್ನು ನಾವು ಶ್ರದ್ಧೆಯಿಂದ ಕೇಳಬೇಕು. ಆವಾಗಲೇ ನಾವು ಉನ್ನತ ಸ್ಥಿತಿಗೆ ಬರುವಂಥವರಾಗಿದ್ದೀವಿ. ಇಂದು ದೇವರ ಮಕ್ಕಳೇ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ ನಾವು ನೋಡಿಕೊಳ್ಳುವಾಗ ಸ್ವಲ್ಪ ಹೊತ್ತು ನಾವು ಮೇಲೆ ಹೆಡ್ಲೈನ್ಸ್ ನೋಡೋಣ. ವಿಧೇಯತ್ವದಿಂದುಂಟಾಗುವ ಮೇಲು. ಇಲ್ಲಿ ದೇವರ ಮಾತಿಗೆ ಯಾರ್ಯಾರು ವಿಧೇಯರಾಗುತ್ತಾರೋ ಅದರಿಂದ ಏನೆಲ್ಲ ಲಾಭಗಳಿವೆ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಯಾಕೆಂದ್ರೆ ದೇವರು ಮಾತನಾಡುವಾಗ ನಾವೇನ್ ಮಾಡ್ಬೇಕಂತೆ, ಅದಕ್ಕೆ ವಿಧೇಯರಾಗಬೇಕು. ವಿಧೇಯರಾಗುವಾಗಲೇ ನಮಗೆ ಮೇಲು. ದೇವರ ಮಾತಿಗೆ ನಾವು ವಿಧೇಯರಾಗಲಿಲ್ಲ ಅಂದ್ರೆ ನಮಗೆ ಯಾವುದರಲ್ಲೂ ಮೇಲಿಲ್ಲ. ಪ್ರತಿಯೊಂದರಲ್ಲೂ ಸೋಲು, ಪ್ರತಿಯೊಂದರಲ್ಲೂ ದುಃಖ, ಕಣ್ಣೀರ, ವೇದನೆ, ಸಾಲ, ಸಂಕಟಗಳು, ಸಮಸ್ಯೆ, ಹೋರಾಟಗಳು. ಇಂದು ಯಾರ್ಯಾರು ದೇವರ ಮಾತಿಗೆ ವಿಧೇಯರಾಗುತ್ತೀರೋ ಅವರಿಗೆ ಮಾತ್ರ ದೇವರು ಮೇಲನ್ನುಂಟು ಮಾಡಲಿಕ್ಕೆ ಹೋಗುತ್ತಾರೆ. ಯಾಕೆಂದ್ರೆ ಇದು ಸತ್ಯವೇದ, ಇದರಲ್ಲಿ ಇರುವುದೆಲ್ಲ ಸತ್ಯ, ಇದರಲ್ಲಿ ಸುಳ್ಳು ಒಂದೂ ಇಲ್ಲ. ದೇವರು ನಮಗೋಸ್ಕರ ಸತ್ಯವನ್ನು ಹೇಳ್ತಾ ಇದ್ದಾರೆ. ದೇವರು ಎಲ್ಲಿ ಹೇಳ್ತಾ ಇದ್ದಾರೆ? ಸತ್ಯವನ್ನು ಹೇಳ್ತಾರೆ. ಇಲ್ಲಿ ನೋಡೋಣ ಒಂದು ವಾಕ್ಯವನ್ನು. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಪ್ರಿಯ ದೇವರ ಮಕ್ಕಳೇ, ಇಂದು ಏನು ಹೇಳ್ತಾ ಇದೆ ದೇವರ ವಾಕ್ಯ ಅಂದ್ರೆ, ನಿಮ್ಮ ದೇವರಾದ ಯೆಹೋವನ ಮಾತನ್ನು, ಆ ಯೇಸು ಕ್ರಿಸ್ತನ ಮಾತನ್ನು, ಆ ಸರ್ವಶಕ್ತನಾದ ದೇವರ ಮಾತನ್ನು, ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಆ ದೇವರ ಮಾತನ್ನು, ನಮಗೋಸ್ಕರ ಶಿಲುಬೆ ಮೇಲೆ ರಕ್ತ ಸುರಿಸಿದಂತ ದೇವರ ಮಾತನ್ನು, ನಮಗೋಸ್ಕರ ಜೀವ ಕೊಟ್ಟಂತ ದೇವರ ಮಾತನ್ನು ನಾವು ಏನ್ ಮಾಡ್ಬೇಕಂತೆ? ಶ್ರದ್ಧೆಯಿಂದ ಕೇಳಬೇಕು. ಇಲ್ಲಿ ದೇವರ ವಾಕ್ಯವನ್ನು ಕೇಳುವಾಗ ನಾವು ಹೇಗೆ ಕೇಳಬೇಕನ್ನೋದನ್ನು ದೇವರಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದಕ್ಕೆ ನಾವು ವಿಧೇಯರಾಗಬೇಕು. ದೇವರ ಮಾತು, ದೇವರು ಹೇಳ್ತಾ ಇದ್ದಾರೆ, ನನ್ನ ಮಾತನ್ನು ನೀವು ಕೇಳುವಾಗ ಶ್ರದ್ಧೆಯಿಂದ ಕೇಳಬೇಕು. ಇದಕ್ಕೆ ನಾವು ವಿಧೇಯರಾಗಬೇಕು. ಹೌದು ಸ್ವಾಮಿ, ನಿನ್ನ ಮಾತನ್ನು ನಾವು ಶ್ರದ್ಧೆಯಿಂದ ಕೇಳುತ್ತೇವೆ. ಇಂದು ಪ್ರಿಯ ದೇವರ ಮಕ್ಕಳೇ, ಇಂದು ನೀವು ಸಭೆಯಲ್ಲಿ ಕುಂತಾಗ ನಿಜವಾಗ್ಲೂ ನಿಮ್ಮ ಸೇವಕರು ಹೇಳುವಂತ ಮಾತನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದೀವಾ ಅಂತ ನೀವು ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಆನ್ಲೈನ್ನಲ್ಲಿ ನೀವು ವಾಕ್ಯ ನೋಡುವಾಗ ಶ್ರದ್ಧೆಯಿಂದ ಕೇಳ್ತಾ ಇದ್ದೀವಾ ಅನ್ನೋದನ್ನು ನೀವು ಗಮನಕ್ಕೆ ತೆಗೆದುಕೊಳ್ಳ್ರಿ. ನೀವು ಯಾವ ರೀತಿ ದೇವರು ಹೇಳುವಂತ ಮಾತನ್ನು ಕೇಳ್ತಾ ಇದ್ದೀರಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಇದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ನೀವು ಸಭೆಯಲ್ಲಿ ಕುಂತಾಗ ಆ ಕಡೆ ಈ ಕಡೆ ನೋಡ್ತಾ ದೇವರ ಮಾತನ್ನು ಕೇಳುವಾಗ ಶ್ರದ್ಧೆಯಿಂದ ಕೇಳಿದ ಹಾಗಲ್ಲ. ನೀವು ಸಭೆಯಲ್ಲಿ ಕುಂತು ವಾಕ್ಯ ಕೇಳುವಾಗ ನಿಮ್ಮ ನೇರವಾಗಿ ನಿಮ್ಮ ದೃಷ್ಟಿ ಯಾವ ಕಡೆ ಇರಬೇಕಂದ್ರೆ, ದೇವರು ಏನ್ ನನಗೋಸ್ಕರ ಮಾತಾಡ್ತಾನೆ,